ಅನ್ನೋದು ಒಂದು ಪ್ರಶ್ನೆ ಅದ. ಪ್ರೊಡ್ಯೂಸ್ ಅಂದರೆ ಹೋಗ್ರಿ, ಹೈಕೋರ್ಟ್ ಹೋಗ್ರಿ, ಮತ್ತೆ ಮಾಡ್ರಿ, ಕೇಳ್ರಿ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕೋರ್ಟ್ನಲ್ಲೇ ಪ್ರೂವ್ ಆಗ್ತಿದೆ ಅನ್ನೋದು ಇನ್ನೂ ಪ್ರಶ್ನಾರ್ಹ. ಯಾಕಂದ್ರೆ ಸಂಶಯ ಅದ ಇವ್ರ ಮೇಲೆ, ಈ ಸರ್ಕಾರದ ಮೇಲೆ. ಹೀಗಾಗಿ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅದೇನೂ ಆಗಲಿ, ಈ ರಾಹುಲ್ ಗಾಂಧಿ ಅವರ ಅದು ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗ್ಯದ ಇದರಲ್ಲಿ. ಯಾಕಂದರೆ ಪ್ರಶ್ನೆ ಮಾಡಲಿಕ್ಕೆ ಹಚ್ಚಿದ್ದಾರೆ ಇದೆಲ್ಲ. ಇವತ್ತು ಪ್ರಶ್ನೆ ಮಾಡಿ ಅವುಗಳ ಸಾಕ್ಷಿ ಅದಾವ ಅಂತೇಳಿ, ಅದರಲ್ಲೂ ಮುಖ್ಯವಾಗಿ ಚುನಾವಣಾ ಕಮಿಷನರ್ ಇವತ್ತು ಹೆಸರಿಗೆ ಅಷ್ಟೇ ಇದ್ದಾರಪ್ಪ, ಅವ್ರಿಗೆ ಏನೂ ಇಲ್ಲ ಅನ್ನುವಂಥ ಆರೋಪಗಳು, ಘನಗಂಭೀರವಾದ ಆರೋಪಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿನೋ ತಪ್ಪು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಅದರಲ್ಲೂ ಹರಿಯಾಣ, ಮಹಾರಾಷ್ಟ್ರದಲ್ಲಿ ಏಕೈಕ ಮತದಾರ ಹೆಚ್ಚಾಗಿದ್ದು ಲೋಕಸಭಾ ಮತ್ತು ಈ ಒಂದು ವಿಧಾನಸಭಾ ಚುನಾವಣೆ ಮಧ್ಯದಲ್ಲಿ. ಅದು ಬಹಳಷ್ಟು ಇಲ್ಲ, ಬೆಳಗ್ಗೆ ಒಂದು 2-3 ವರ್ಷದಿಂದ ಮಾತು ಬೇರೆ. ಜಸ್ಟ್ 5-6 ತಿಂಗಳಲ್ಲಿ ಹೆಚ್ಚಾಗಿದ್ದು. ಲೋಕಸಭೆಯಲ್ಲಿ ಕಡಿಮೆ ಆಗ್ತದೆ. 75 ಲಕ್ಷ ಗಂಟಲೆ ಒಂದು 6 ತಿಂಗಳಲ್ಲಿ ಹೆಚ್ಚಾಗ್ತದೆ. ನಮ್ಮ ಮಹಾರಾಷ್ಟ್ರದಲ್ಲೇ. ಅದೇ ಕಾಲಕ್ಕೆ ಹರಿಯಾಣದಲ್ಲಿ ಹೆಚ್ಚಾಗ್ತದೆ. ಇದು ಆರೋಪ ಮಾಡ್ತಾನೆ ಬಂದಿದ್ದಾರೆ. ಅಲ್ಲೂ ಡಿಫ್ರೆನ್ಸ್ ಭಾಳ ಇಲ್ಲ ಗೆಲುವಿಗೆ. ಇಲ್ಲಿಯೂ ಮಹಾರಾಷ್ಟ್ರದಲ್ಲಿ ಭಾಳ ಇಲ್ಲ ಗೆಲುವಿಗೆ. ಪ್ರಾಮಾಣಿಕ ನಡೆಸಿದ್ರೆ ಕಾಂಪಿಟೇಷನ್ ಆಗ್ತಿತ್ತು ಅನ್ನೋದು ರಾಹುಲ್ ಅವರು ವಾದ. ಇನ್ನು ಬಿಹಾರದಲ್ಲಿ ಅವ್ರಿಗೆ ಹೊಸ ಶುರು ಮಾಡಿಬಿಟ್ಟಿದ್ದಾರೆ. ಸ್ಪೆಷಲಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಮತದಾರರನ್ನ ಹುಡುಕ್ತಾ ಇದ್ದಾರೆ. ಹುಡುಕ್ಲೇನು ತಪ್ಪಿಲ್ಲ. ಆದರೆ ಆಧಾರ್ ಕಾರ್ಡ ಮತ್ತು ಈ ಒಂದು ಅದ್ರ ಜೊತೆ ಪ್ಯಾನ್ ಕಾರ್ಡು ಮತ್ತು ನಮ್ಮ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡು ಮತ್ತು ಏನಪ್ಪ ಅಂತ ವೋಟರ್ ಕಾರ್ಡು ಇವು ಇಟ್ಕೊಂಡು ಮಾಡಬೇಕಾಯಿತು. ಅದರಿಂದ ಮತ್ತೇನೋ ಬೇರೆನೂ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ನಿಮ್ಮ 3 ಯಾರು, ಎಲ್ಲಿದ್ದು ಬಂದ್ರಿ, ಏನು ಬಂದ್ರಿ, NRC ಒಳಗೆ ಇದ್ದಂಥ ರೂಲ್ಸ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದಾರೆ.